ಇರತಕ್ಕಂಥ ಜಿಲ್ಲೆಗಳ ಗುಂಪು. ಆದ್ದರಿಂದ ಈ ಮಧ್ಯ ಕರ್ನಾಟಕ ಅಂತ ಈ ಕರೀತಕ್ಕಂಥ ಈ ಭಾಗಕ್ಕೆ ಒಂದು ಸಂಚಾರಿ ಪೀಠವನ್ನು ನೀವು ಕೊಡಬೇಕು ಎನ್ನತಕ್ಕಂಥದ್ದು ನಮ್ಮ ಬೇಡಿಕೆ. ಕೊಡಬೇಕು ಇರತಕ್ಕಂಥ ವಾದವನ್ನು ನಾವು ಮುಖ್ಯ ನ್ಯಾಯಮೂರ್ತಿಗೆ ಸಲ್ಲಿಸಿದ್ವಿ. ಮಂಗಳೂರಿಗೆ ಸೇರಿಸುವಂಥ ಒಂದು ಪ್ರಸ್ತಾವನೆ ಇದೆ. ಆ ಪ್ರಸ್ತಾವನೆಗೆ ನಮ್ಮ ವಿರೋಧ ಇದೆ. ಶಿವಮೊಗ್ಗದಲ್ಲಿ ಒಂದು ಸಂಚಾರಿ ಪೀಠವನ್ನು ಕೊಡಿ ಅಂತ ಕೇಳಿದಾಗ ಅದನ್ನು ಪರಿಶೀಲನೆ ಮಾಡ್ತೇವೆ ಅಂತ ಹೇಳಿದ್ರು. ನಮಗೆ ಶಂಕೆ ಇತ್ತು, ಈ ಶಿವಮೊಗ್ಗದ ಜನತೆಗೆ ಈ ವಿಚಾರಗಳನ್ನೆಲ್ಲ ಹೇಳಿದ್ವಿ. ಇಲ್ಲ, ನಾವು ಯಾವ ಕಾರಣಕ್ಕೂ ಶಿವಮೊಗ್ಗಕ್ಕೆ ಸೇರಿಸಕ್ಕಾಗೋದಿಲ್ಲ, ಈ ಬಗ್ಗೆ ನಾವು ಒಂದು ಹೋರಾಟವನ್ನು ಮಾಡಬೇಕು ಅಂತ ಒಂದು ಜನರ ಅಭಿಪ್ರಾಯದ ಮೇರೆಗೆ ನಾವು ಹೋರಾಟ, ಜನ ನಾಯಕರುಗಳು ಮತ್ತೆ ಜನ ಪ್ರತಿನಿಧಿಗಳು ಮತ್ತು ಸಂಘ ಸಂಸ್ಥೆಗಳು ಇವೆಲ್ಲರ ಮನಸ್ಸುಗಳು ಇದ್ದಾವೆ. ಅವರೆಲ್ಲರೂ ನ್ಯಾಯಾಧೀಶರಿಗೆ ತಲುಪಿಸಿ ಮತ್ತೊಮ್ಮೆ ನಮ್ಮ ಬೇಡಿಕೆಯನ್ನು ಸಲ್ಲಿಸಿ ಹೋಗೋಣ. ನಮ್ಮನ್ನು ಅಲ್ಲಿಂದ ಹೊರಗಿರ್ತಾರೆ ಅನ್ನೋದು ಈ ಒಂದು ಹೋರಾಟ ಮುಂದುವರೆದ ಭಾಗವಾಗಿ ನಾವು ಈ ಹೋರಾಟವನ್ನು ಸಾಕಷ್ಟು ಯಾವುದೇ ಕಾರಣಕ್ಕೂ ಮಂಗಳೂರಿಗೆ ನಮ್ಮ ಶಿವಮೊಗ್ಗ ಜಿಲ್ಲೆಯನ್ನ ಸೇರಿಸಬಾರದು. ಒಂದಿಗೆ ಹೈಕೋರ್ಟ್ ಸಂಚಾರಿ ಪೀಠವನ್ನ ಅರ್ಹತೆ ಆಧಾರದ ಕೊಡಿ ಅಂತೇಳಿ. ಯಾಕಂದ್ರೆ ಮಧ್ಯ ಕರ್ನಾಟಕದ ಭಾಗ ಎಲ್ಲಾ ಒಂದು ಅವಕಾಶಕ್ಕೂ ಸಹ ಅರ್ಹತೆಯನ್ನು ಹೊಂದಿದೆ. ಅದು ಮಧ್ಯ ಕರ್ನಾಟಕ ಅಂದ್ರೆ ದಾವಣಗೆರೆ, ಶಿವಮೊಗ್ಗ, ಚಿಕ್ಕಮಗಳೂರು ಮತ್ತೆ ಚಿತ್ರದುರ್ಗ ಜಿಲ್ಲೆಯನ್ನ ಒಳಪಡಿಸಿಕೊಂಡು ಮಧ್ಯ ಕರ್ನಾಟಕ, ಉಡುಪಿಯೂ ಸಹ ನಮ್ಮ ಒಂದು ಭಾಗಕ್ಕೆ ಬರುತ್ತೆ. ಆ ಕಾರಣದಿಂದ ನಮ್ಗೆ ಅರ್ಹತೆ ಆಧಾರದ ಮೇಲೆ ನಮಗೆ ಮಧ್ಯ ಕರ್ನಾಟಕದಲ್ಲಿ ಒಂದು ಸಂಚಾರಿ ಪೀಠ ಕೊಡಿ. ಆನಂತರ ನಮ್ಮನ್ನ ಯಾವ ಕಾರಣಕ್ಕೂ ಆ ಒಂದು ಕರಾವಳಿ ಪೀಠಕ್ಕೆ ಸೇರಿಸಬಾರ್ದು ಅಂತ ಹೇಳಿ 18/5/2026 30/5/2000 ಧರಣಿ ಸತ್ಯಾಗ್ರಹ ಮಾಡಿದ್ದು. ಅದರಲ್ಲಿ ನಮ್ಮ ಶಿವಮೊಗ್ಗದ ಎಲ್ಲಾ ಸಂಘ ಸಂಸ್ಥೆಗಳು ಸುಮಾರು 49 ಸಂಘ ಸಂಸ್ಥೆಗಳು ನಮಗೆ ಬೆಂಬಲವನ್ನು ಸೂಚಿಸಿದ್ದಾರೆ. ಅವರು ಸಹ ನಮ್ಮ ಜನಾಂದೋಲನದಲ್ಲಿ ಭಾಗವಹಿಸಿದ್ದಾರೆ. ಅವರ ಮತ್ತೆ ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲಾ ಜನಪ್ರತಿನಿಧಿಗಳು, ನಮ್ಮ ಮೆಂಬರ್ ಆಫ್ ಪಾರ್ಲಿಮೆಂಟ್ BY ರಾಘವೇಂದ್ರ ಇರ್ಬೋದು, ಅದೇ ರೀತಿ ಎಲ್ಲ MLAಗಳು ಮತ್ತು MLCಗಳು ಸಹ ನಮ್ಮ ಹೋರಾಟಕ್ಕೆ ಬೆಂಬಲ ಸೂಚಿಸಿ ಅವರು ಸಹ ಈ ಒಂದು ಮೆಮೊರಂಡಮನ್ನ ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಹಿಂದಿನ ಜಿಲ್ಲಾ ಮಂತ್ರಿಗಳ ಮಧುಮಂದಾರವರು ಸಹ ಈ ಒಂದು ಕಾರ್ಯದಲ್ಲಿ ಮುಖ್ಯಮಂತ್ರಿ ಭೇಟಿ ಮಾಡಿಕೊಂಡು ಸಹ ನಮ್ಮ ಭಾಗಕ್ಕೆ ಯಾಕೆ ಹೈಕೋರ್ಟ್ ಪೀಠ ಬೇಕು, ಮಂಗಳೂರು ಯಾಕೆ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಮಂಗಳೂರು ಯಾಕೆ ಸೇರಿಸಬಾರ್ದು ಅನ್ನೋದು ಸಹ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಅದೊಂದು ಮಧ್ಯ ಕರ್ನಾಟಕಕ್ಕೆ ಒಂದು ಹೈಕೋರ್ಟ್ ಪೀಠ ಬೇಕು ಅಂತ ಎರಡು ಬೇಡಿಕೆಗಳನ್ನ ಇಟ್ಕೊಂಡು ನಾವು ಸಾಕಷ್ಟು ಹೋರಾಟ ಮಾಡಿದ್ವಿ. ಶಿವಮೊಗ್ಗದ ಜನತೆ ಮತ್ತು ಶಿವಮೊಗ್ಗ ಸುತ್ತಮುತ್ತಲಿನ ಎಲ್ಲ ಜಿಲ್ಲೆಯವರು ಇದು ಸ್ಥಾಪನೆ ಆದರೆ ಶಿವಮೊಗ್ಗದಲ್ಲಿ ಆಗಬೇಕು, ಇದು ಮಧ್ಯ ಕರ್ನಾಟಕ ಆಗಿದ್ದರಿಂದ ಎಲ್ಲ ಜಿಲ್ಲೆಯವರಿಗೂ ಅನುಕೂಲ ಆಗಿದೆ ಎನ್ನುವ ಕಾರಣಕ್ಕಾಗಿ ಶಿವಮೊಗ್ಗದಲ್ಲಿ ಪ್ರಥಮ ಪ್ರಾಶಸ್ತ್ಯವಾಗಿ ಸಂಚಾರಿ ಪೀಠವನ್ನು ನೀಡಬೇಕು ಅಂತ ಒಕ್ಕೊರಲಿನ ಒತ್ತಾಯ ಹೋರಾಟ ಶುರು ಮಾಡಿದಾಗಿಂದ ನೋಡ್ತಾ ಇದ್ದೇವೆ. ಎಲ್ಲ ಜನಾಂಗದವರು, ಎಲ್ಲ ಸಂಘ ಸಂಸ್ಥೆಗಳು, ಎಲ್ಲ ಇನ್ಸ್ಟಿಟ್ಯೂಷನ್, ಆರ್ಗನೈಸೇಷನ್ ಎಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. ಯಾಕೆ? ಜನರಿಗೆ ಬೇಕಾಗಿರ್ತಕ್ಕಂಥದ್ದು ನ್ಯಾಯ, ಅದು ಸುಲಭವಾಗಿ ಸಿಗಬೇಕು ಅಂತ ಹೇಳಿದ್ರೆ ಜನರ ಹೋರಾಟ, ಜನರಿಗೆ ಕೈ ಎತ್ಕೊಂಡು ಹೋರಾಟ ಮಾಡಿರ್ತಕ್ಕಂಥ ಈ ಒಂದು ಆಂದೋಲನ ಮೊದಲನೇ ಬೇಡಿಕೆಯಾಗಿ ನಮ್ದು ಶಿವಮೊಗ್ಗಕ್ಕೆ ಸಂಚಾರಿ ಪೀಠ ಕೊಡಿ. ಸಂಚಾರಿ ಪೀಠನೇ ಕೊಡೋದೇ ಆದರೆ ಅದನ್ನು ಶಿವಮೊಗ್ಗದಲ್ಲೇ ಸ್ಥಾಪನೆ, ಯಾವುದೇ ಕಾರಣಕ್ಕೂ ಮಂಗಳೂರು ಸರಿಯಾಗಿರ್ತಕ್ಕಂತಹ ಜಾಗ ಅಲ್ಲ. ಇದು ನಮಗೆ ಶಿವಮೊಗ್ಗಕ್ಕೆ ಕೊಡಬೇಕು. ವೈಜ್ಞಾನಿಕವಾಗಿಯೂ ಕೂಡ ಅದು ಸರಿಯಾದ ನಿರ್ಧಾರ. ಭೌಗೋಳಿಕವಾಗಿ ಅರ್ಥ ಮಾಡ್ತೀವಿ. ಹಾಸನದಿಂದ ಹೋದಾಗ ಅಲ್ಲಿ ಶಿರಾಡಿ ಘಾಟ್, ಅದು ಇವತ್ತು ಮಡಕರೆ ಶುರುವಾದ್ರೆ ಶಿರಾಡಿ ಘಾಟ್ ಕುಸಿದ್ರೆ 6 ತಿಂಗಳ ಕಾಲ ರಸ್ತೆ ಮಾಡೋ ಕೆಲಸನೇ ಆಗ್ತದೆ. ಹೋಗಿ ನೀವು ಚಿಕ್ಕಮಗಳೂರು ಕಡೆಯಿಂದ ಹೋಗ್ತೀರಿ ಅಂತಂದ್ರೆ ಚಾರ್ಮಡಿ ಘಾಟ್, ಅದ್ರ ಕಥೆನೂ ಅದೇ. ನಮ್ಮ ಶಿವಮೊಗ್ಗದಿಂದ ಹೋಗೋದಾದ್ರೆ ನಮಗೂ ಆಗುಂಬೆ ಘಾಟಿಯಿಂದ ಹುಲಿಕಲ್ ಘಾಟಿ, ಮತ್ತೆ ರಸ್ತೆ ಕುಸಿದು ತಿಳ್ಕೊಂಡು ಮತ್ತೆ ರಸ್ತೆ ಮಾಡ್ತಾ ಇದೆ. ಹೋಗಿ ಸಂಚಾರ ವ್ಯವಸ್ಥೆಗೆ ಬಸ್ಸಿನ ವ್ಯವಸ್ಥೆ, ನಮ್ಮ ನೇರವಾಗಿ ಮಂಗಳೂರಿಗೆ ಶಿವಮೊಗ್ಗದಿಂದ ಬಸ್ಸಿನ ಸಂಪರ್ಕದ ಕೊರತೆ ಅತ್ಯಧಿಕವಾಗಿದೆ. ರೈಲ್ವೆ ಸಂಪರ್ಕ ಏನಾದ್ರು ಇದೆ ಕೇಳಿದ್ರೆ ಶಿವಮೊಗ್ಗದಿಂದ ರೈಲ್ವೆ ಸಂಪರ್ಕ ಮಂಗಳೂರಿಗೆ ಇಲ್ಲ. ಆದ್ದರಿಂದ ನೀವು ಮಂಗಳೂರಿಗೆ ಕೊಡಬೇಡಿ, ಕೊಡೋದಿದ್ರೆ ನೀವು ಅದನ್ನ ಶಿವಮೊಗ್ಗಕ್ಕೆ ಕೊಡಿ. ಸುತ್ತಮುತ್ತಲಿನ ಎಲ್ಲಾ ಜಿಲ್ಲೆಗಳಿಗೂ ಕೂಡ ಹತ್ತಿರದ ಕೇಂದ್ರವಾಗಿರ್ತಕ್ಕಂತಹ ಶಿವಮೊಗ್ಗ ಸರಿಯಾದ ಮತ್ತು ಮುಖ್ಯಮಂತ್ರಿಗಳ ಶಿಫಾರಸಿನ ಒಡನೆ ಮುಖ್ಯ ನ್ಯಾಯಾಧೀಶರು ತೀರ್ಮಾನ ತೆಗೆದುಕೊಂಡು ರಾಜ್ಯಪಾಲರ ಒಪ್ಪಿಗೆ ಪಡೆದು ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಸಂಚಾರಿ ಪೀಠವನ್ನು ಸ್ಥಾಪನೆ ಮಾಡಬಹುದು ಅಂತಕ್ಕಂಥದ್ದು ಸಾಮಾನ್ಯ ಸೂತ್ರ ಏನು. ಕನಿಷ್ಠ 4 ಹೈಕೋರ್ಟ್ ಜಡ್ಜಸ್ಸಿಗಾಗುವಷ್ಟು ಕೇಸುಗಳು ಆ ಭಾಗ ಯಾವುದು ಗುಂಪು ಜಿಲ್ಲೆಗಳಿಗೆ ಬರುತ್ತವೆ
ಆ ಗುಂಪು ಜಿಲ್ಲೆಗಳಿಂದ ಉತ್ಪತ್ತಿ ಆಗಬೇಕು. ಅದು ಒಂದು. ಎರಡನೇ ಸೂತ್ರ 2. ಮೂರನೇ ಸೂತ್ರ 3, ಸಬಲ ವಕೀಲರ ತಂಡ ಇರಬೇಕು. ಹೈಕೋರ್ಟ್ ವಾದ ಮಾಡಕ್ಕೆ ಕಾನ್ಸ್ಟಿಟ್ಯೂಷನಲ್ ತಜ್ಞತೆ ಬೇಕು. ಆ ತಜ್ಞ ವಕೀಲರ ತಂಡ ಅಲ್ಲಿ ಇರಬೇಕು. ಡೆಸಿಗ್ನೇಟೆಡ್ ಸೀನಿಯರ್ ಅಡ್ವೊಕೇಟ್ಸ್ ಅದರಲ್ಲಿ ಶಿವಮೊಗ್ಗ ಜಿಲ್ಲೆಯವರು 18 ಜನ ಇದ್ದಾರೆ. ನಮ್ಮ ಹೆಮ್ಮೆ. ಆದ್ರಿಂದ ಸಂಖ್ಯಾಬಲದ ಕೊರತೆಯನ್ನು ನಮ್ಗೆ ಆಗುತ್ತಿಲ್ಲ. ಸಬಲ ವಕೀಲರ ತಂಡ ಇದೆ. ಭೌಗೋಳಿಕ ಹೊಂದಾಣಿಕೆ ಈ 5 ಜಿಲ್ಲೆಗಳಿದೆ. ಕರ್ನಾಟಕದ ಕೇಂದ್ರ ಮಧ್ಯ ಬೆಂಗಳೂರಿನಿಂದ ಸುಮಾರು 250 ಕಿಲೋಮೀಟರ್ ದೂರದಲ್ಲಿ ನಾವಿದೆ. ಆಕ್ಸೆಸ್ ಟು ಜಸ್ಟಿಸ್. ನಮ್ಮ ನ್ಯಾಯ ವಿತರಣೆ ವ್ಯವಸ್ಥೆಯನ್ನ ಜನಕ್ಕೆ ಹತ್ತಿರವಾಗಿ ನೀವು ಮಾಡಬೇಕು ಅಂತ ನಿಜವಾದ ಕಳಕಳಿ ಮುಗಿಯುತ್ತೆ. ಇದು ಮಾಡಿ. ಆಮೇಲೆ ಸೆಕ್ಷನ್ 51 ನಲ್ಲಿ ಕೇಂದ್ರ ಸರ್ಕಾರಕ್ಕೂ ಶಾಶ್ವತ ಪೀಠವನ್ನು ಸ್ಥಾಪನೆ ಮಾಡತಕ್ಕಂಥ ಪರಮಾಧಿಕಾರ ಅವರಿಗೂ ಇದೆ. ಅದರಿಂದ 16